ಈಗ ಏನು ಈ 3 ದಿವಸದಿಂದ ಸತತ ಪ್ರಯತ್ನ ಮಾಡಿ ಅದೇನು 22 ಗೇಟ್ ಏನು ಪ್ರಾಬ್ಲಮ್ ಆಗಿತ್ತಲ್ಲ ಅದನ್ನು ಸಾಲ್ವ್ ಮಾಡಿದ್ವಿ. ಮಾರ್ನಿಂಗ್ 4 o'clock ಅದು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ವಿ. ಸಮ್ ಲೀಕೇಜಸ್ ಇದೆ. ಅವ್ರು AW ಕನ್ಸರ್ನ್ ಅಲ್ಲಿ ಏನು ಗುತ್ತಿಗೆದಾರರು ಇದ್ದಾರೆ ಅದನ್ನು ಸ್ಮಾಲ್ ಲೀಕೇಜನ್ನು ಕೂಡ ಇನ್ನು 2-3 ದಿವಸ ಅರೆಸ್ಟ್ ಮಾಡಿರಿ ಅಂತ ಮಿನಿಮಮ್ ಇದು ಮಾಡಿ ಅಂತ ಹೇಳಿದ್ದೀವಿ. ಆ ಸ್ಟಾಪ್ ಲಾಕ್ ಗೇಟ್ಗೂ ಮೇನ್ ಗೇಟ್ಗೂ ಸ್ವಲ್ಪ ಡಿಫರೆನ್ಸ್ ಇರೋದ್ರಿಂದ ಸೈಡಿಂದ ಸ್ವಲ್ಪ ಲೀಕೇಜ್ ಇರುತ್ತೆ, ಅದನ್ನು ಮಾಡ್ತೀವಿ. ಮತ್ತು MD ಸಾಹೇಬರು ಮತ್ತು ಚೀಫ್ ಇಂಜಿನಿಯರ್ ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾವು ಇದ್ದಾಗ ಹೇಳಿದ್ದಾರೆ ಅದು ಹೊಸ ಗೇಟ್ನ ಶೀಘ್ರ ಪ್ರಾರಂಭ ಮಾಡೋಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಇಮಿಡಿಯೇಟಾಗಿ ತಗೊಂಡು ಅದನ್ನು ಆದಷ್ಟು ಶೀಘ್ರ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಕೆಳಗಿನ ಆಫೀಸರ್ಸ್ಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸರ್ ಈಗ ಲೀಕ್ ಇದ್ದದ್ದು ಗೇಟ್ ಅದು ಒಂದು ಅರ್ಧ TMC ಹಿಂಗೆ ಬಿಟ್ಟರೆ ಅದು ಆ ಥರ ಏನಾಗಲ್ಲ. 150ರಿಂದ 300 ಕ್ಯೂಸೆಕ್ಸ್ ಇದೆ. ಅದನ್ನು ನಾವು ಪ್ಯಾಡಿಂಗ್ ಮಾಡಿ ಡೈವರ್ಸ್ ಕರೆಸಿ ಅದನ್ನು ಇಮಿಡಿಯೇಟ್ 2-3 ಡೇಸಲ್ಲಿ ಅರೆಸ್ಟ್ ಮಾಡಿ ಅಂತ AWಗೂ ಅವ್ರು ಮತ್ತು ಕನ್ಸರ್ನ್ ಅಲ್ಲಿ ಕಾಂಟ್ರಾಕ್ಟರಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳಿದ್ದೀವಿ. ಸರ್ ಈಗಾಗಲೇ ಎಷ್ಟು TMC ಇತ್ತು ಸರ್? ಈಗ 6 TMC ನಮ್ಗೆ ಫುಲ್ ಇತ್ತು ಅಟ್ ಪ್ರೆಸೆಂಟ್ ಆ ಟೈಮಲ್ಲಿ. ಅದು ಆಲ್ಮೋಸ್ಟ್ 3.75 ಅಂದರೆ ಟೋಟಲ್ ಬಂದಿದೆ. 2.25 to 2.3 ಅಷ್ಟು ಹೋಗಿದೆ ನೀರು. ಇನ್ಫ್ಲೋ ಇದೆ, ಅದು ಮತ್ತೆ ಒಂದು ಲೆವೆಲಿಗೆ ತುಂಬ್ಕೋಬೇಕಂತ ನಮ್ಗೆ ತುಂಬೋದು ಅಂತ ನಮಗೊಂದು ಆಶಾಭಾವನೆ ಇದೆ. ಇನ್ಫ್ಲೋ ಇದೆ 450 ಇದೆ, 450 ಕ್ಯೂಸೆಕ್ಸ್ ಇದೆ. ಸರ್ ಆಲ್ರೆಡಿ ಇದು ಕಳೆದ ಬಾರಿ ಒಮ್ಮೆ ಗತಿಸಿ ಹೋಗಿತ್ತು ಸರ್. ಬಿಫೋರ್ ಒನ್ ಡೇ. ಅದು ಗೇಟ್ ನಂಬರ್ 17 20 ಗೇಟ್ಸ್ ಇದಾವೆ. ಅದಕ್ಕೋಸ್ಕರ ಪದೇ ಪದೇ ಈ ರೀತಿ ಅದು ಆಲ್ಮೋಸ್ಟ್ 2004 ಇನ್ಸ್ಟಾಲ್ ಆಗಿದಂಥ ಗೇಟ್ಸು. ಹೊಸ ಗೇಟ್ಸ್ ಅಂದರೆ 2 ಕಡೆ ವಾಟರ್ ಇದೆ ನಮ್ಮದರಲ್ಲಿ. ಬ್ಯಾಕ್ ವಾಟರ್ ಆಫ್ ಆಲ್ಮಟ್ಟಿನೂ ಇದೆ, ಫ್ರಂಟ್ ವಾಟರ್ ಇದೆ. ಯೂಶಲಿ ಗೇಟ್ ಅಂದರೆ ಫ್ರಂಟ್ ವಾಟರ್ನ ನಾವು ಸ್ಟೋರ್ ಮಾಡೋದು ಇದಿದೆ. ಆ್ಯಕ್ಚುಲಿ ಬೇರೆ ಗೇಟ್ಗಳಲ್ಲಿ ಬ್ಯಾರೇಜ್ಗಳಲ್ಲಿ ಅಂದರೆ ಸ್ಟೋರ್ ಮಾಡ್ತೀವಿ, ನೀರು ಹೋಗ್ತೀವಿ. ಇದರಲ್ಲಿ ಬ್ಯಾಕ್ ವಾಟರ್ ಫ್ರಂಟ್ ವಾಟರ್ ಇರೋದ್ರಿಂದ ಸ್ವಲ್ಪ ಕರೋಷನ್ ಆಗ್ತಾ ಇರ್ತಲ್ಲ, ಅದಕ್ಕೋಸ್ಕರ ನಾವು ಅದು ರಿಪ್ಲೇಸ್ ಮಾಡೋಕ್ಕೂ ಅದನ್ನು ನಾವು ಪ್ರಸ್ತಾವನೆ ಸಲ್ಲಿಸ್ತೀವಿ. ಹೊಸವು ಮಾಡೋಕ್ಕೆ ಅಂತ ಮಾಡ್ತೀವಿ. ಮುಂಚಿತವಾಗಿ ಅದು ಟೆಸ್ಟಿಂಗ್ ಮಾಡ್ತಿರ್ತೀರಲ್ಲ? ನಾವು ಟೆಸ್ಟಿಂಗ್ ಮಾಡಿ ಎಲ್ಲ ಮಾಡಿರ್ತೀವಿ. ಗೇಟ್ ಹಾಕೋಕ್ಕೂ ಮುಂಚೆ ಅಂದರೆ ಪ್ರೀಮಾನ್ಸೂನ್ ಇನ್ಸ್ಪೆಕ್ಷನ್ ಮಾಡಿರ್ತೀವಿ, ಫಿಸಿಕಲಾಗಿ ಮಾಡಿರ್ತೀವಿ. ಆಯಿತಾ, ಏನು ಸ್ಟೇಬಲ್ ಇದ್ವಲ್ಲ, ಮತ್ತು ಅದನ್ನ ಗೇಟ್ ನಾವು ಮಾಡ್ಬೇಕಂತ ಇದ್ವಿ. ನೆಕ್ಸ್ಟು ಗೇಟ್ 21 ಏನು ಸ್ಟಾಪ್ಲಾಕ್ ಗೇಟ್ ಹಾಕಿದ್ರಲ್ಲ ಅವನು ದುರಸ್ತಿ ಮಾಡಿದ್ನೋ ಅವ್ರು ತೆಗೆದ್ಬಿಟ್ಟು 22ಗೆ ಹೋಗಿ 22ನ ದುರಸ್ತಿ ಮಾಡೋಕ್ಕೆ ನಮ್ದು ಇತ್ತು ಒಂದು 2 ದಿವಸದ ಪ್ಲಾನ್. ಅಷ್ಟರೊಳಗೆ ಇದಾಗಿದೆ. ಆಕ್ಚುಲಿ ರೈತರು ಏನಂತಾರೆ, ಪ್ರತಿ ವರ್ಷ ಬಿಲ್ ತೆಗಿತಾರೆ, ಬಟ್ ಅವ್ರು ಯಾವುದು ಕೆಲಸ ಇಲ್ಲ. ಆ ಥರ ಯಾವುದೂ ಇಲ್ಲ. ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಆ ಥರ ಯಾವುದೂ ಇಲ್ಲ. ನಿರ್ವಹಣೆಗೆ ಹಣ ತೆಗೆದಿಟ್ಟಿರ್ತಾರೆ. ನಿರ್ವಹಣೆಗೆ ಏನು ಹಣ ತೆಗೆದು ಮೇಂಟೆನೆನ್ಸ್ ಓನ್ಲಿ ಲೇಬರ್ ಪಾರ್ಟ್ ಕಾಂಪೋನೆಂಟ್ ಕೊಡ್ತಾರೆ. ಲೇಬರ್ ಕಾಂಪೋನೆಂಟ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಡ್ಮಿಯಮ್ ಕಾಂಪೌಂಡ್ ಗ್ರೀಸಿಂಗು ಅವು ಮಾಡ್ತೀವಿ. ಈಗ ಕೊಟ್ಟಿರೋದೇ ಅದು ಏನು ಸ್ಯಾಂಡ್ ಬ್ಲಾಸ್ಟ್ ಮಾಡಿ ಪೇಂಟಿಂಗ್ ಮಾಡಿ ಅದು ಏನು ಲೀಕೇಜಸ್ಗೆ ರಬ್ಬರ್ ಬುಷ್ ಹಾಕೋದು ಅದೆಲ್ಲ ಆ ಒಂದು ಕಾಮಗಾರಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಗಮನಕ್ಕೆ ತರಲಾರ್ದನ ಈ ರೀತಿ ಗೊಂದಲಗಳು ಆಗ್ತಿದಾವೆ. ಇಲ್ಲ, ಆ ಥರ ಏನಿಲ್ಲ. ನಾವು ಕೋಆರ್ಡಿನೇಟ್ ಮಾಡ್ತಿದ್ದೀವಿ. ನಾವು ಫೋನ್ ಇದನ್ನ ಮುಖಾಂತರ ಮಾಹಿತಿ ತಿಳಿಸ್ಕೊತಾ ಇದ್ದೀವಿ. ಅದ್ರ ಪ್ರಕಾರ ಅವರು ಕೂಡ ಹೇಳ್ತಾ ಇದ್ದಾರೆ. ಸರ್, ಈಗ 2.5 TMC ನೀರು ಹೋಗಿದೆ, ಅದಕ್ಕೆ ಯಾವ ರೀತಿ ನೀರು ಸ್ಟಾಕ್ ಮಾಡ್ತೀರಿ? ಅದು ಮುಂದೆ ನೋಡೋಣ. ಅದು ಈಗ ಇನ್ಫ್ಲೋ ಇದೆ 450, ಅದು ಇನ್ಫ್ಲೋ ಇನ್ನು ಮ್ಯಾಚ್ ಆಗ್ತತಿ. ನೋಡೋಣ ಅದು ಯಾವ ರೀತಿ ಇದೆ. ಸಾಹೇಬ್ರಿಗೂ ಅದಕ್ಕೂ ಗಮನಕ್ಕೆ ತರ್ತೀವಿ. 4 TMC ನೀರು ಇದ್ರೂ ಕೂಡ 3.5 TMC ಸರ್, ಅದು ನೀರು ಸಾಕಾಗುತ್ತೆ ಸರ್? ಈಗ ಬ್ಯಾಲೆನ್ಸ್ ಮಾಡ್ಬೇಕು ಆ್ಯಕ್ಚುಲಿ. ನೋಡೋದು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅನ್ನೋದು ನಾನು ಹೇಳಕ್ಕೆ ಬರಲ್ಲ ಇವಾಗ. ಅದು ಇನ್ಫ್ಲೋ ಯಾವ ರೀತಿ ಅದನ್ನ ತರಿಸ್ಕೋಬೇಕು, ಅದನ್ನು ಸ್ಟಾಕ್ ಮಾಡಬೇಕು ಅಥವಾ ಏನು ಮಾಡಬೇಕು, ಪ್ಲಾನಿಂಗ್ ಏನು ಮಾಡಬೇಕು ಆ ಸ್ಟಾಕ್ ಇರೋ ವಾಟ್ರಲ್ಲಿ, ಅದನ್ನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕು. ಒಟ್ಟಾರೆಯಾಗಿ ರೈತರಿಗೆ ಏನು ಮೆಸೇಜ್ ಕೊಡ್ತೀವಿ, ಆತಂಕದಲ್ಲಿರುವಂಥ ರೈತರಿಗೆ? ಈಗ ನಮ್ಮದು ಅಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇಲ್ಲ. ಕುಡಿಯೋ ನೀರಿಗೆ ನಮ್ಮದು ಏನು ಸ್ಟಾಕ್ ಇದೆ ಅದರಲ್ಲಿ ಏನು ತೊಂದರೆ ಆಗಂಗಿಲ್ಲ. ಅದೇ 3.5 TMC ಮಿತವಾಗಿ ಬಳಸ್ಕೊಂಡು ಅದನ್ನು ಈ ಸಲ ಅಟ್ಲೀಸ್ಟ್ ದಾಟ್ಸ್ಕೊಳ್ಳೋಣ ಅಂತ ನನ್ನ ಒಂದು ವಿನಂತಿ ಅಷ್ಟೇ. ಪ್ರತಿ ವರ್ಷ ಪೂರ್ವ ಭಾಗದ ಕರಿಮಸೂತಿ ಕಾಲುವೆಗೆ ನೀರು ಬಿಡ್ತಿದ್ರಿ, ಈ ಸಲ ಏನಾದರೂ ಬಿಡಬಹುದಾ ಅಥವಾ ಇಲ್ಲ? ಯಾವ್ದು ಬಿಡಲ್ಲ. ಯಾವುದು ಕಾಲುವೆಗೆ ನೀರು ಬಿಡ. ಸರ್, ತಮ್ಮ ಹೆಸರು? ನಾಗರಾಜ್ BA, ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಅಥಣಿ ಸರ್ಕಲ್.